ಫ್ರೆಂಡ್ ಏನಂತ ಕಳೆದ ಬಂದಾನ ರಾತ್ರಿ 1 ಗಂಟೆ ತನಕ 12 ಗಂಟೆ ತನಕ ಅಂದ್ರೆ ಅವರೆಲ್ಲ ಸ್ಟೋರಿ ಹೇಳ್ಕೊಂತ ಕುಂತ್ಬಿಟ್ರು. ಹಂಗಾಗಿ ಮುಂಜಾನೆ ಎದ್ರೆ ಮತ್ತೆ ನಾವು ಕ್ಲಾಸ್ ಇರ್ತದೆ, ನಾವು ಮಸ್ಟ್ ಆ್ಯಂಡ್ ಶುಡ್ 5 ಗಂಟೆ 30 ನಿಮಿಷಕ್ಕೆ ಎದ್ದೇಳಲೇಬೇಕು. ನಾವು ಅನ್ಕೊಂಡಿದ್ದಂಗೆ ಕ್ಲಾಸ್ ಇರಲಿ ಬಿಡ್ಲಿ 5 ಗಂಟೆಗೆ 30 ನಿಮಿಷಕ್ಕೆ ಎದ್ದು ಎಲ್ಲ ಏನಂತ ಕಳೆದಾಗ ರೆಡಿಯಾಗಿ ಮತ್ತೆ 7 ಕ್ಲಾಸ್ ಇರ್ತೈತಲ್ಲ, ಯೂಶಲಿ 6ಕ್ಕೆ ಇರ್ತೈತಿ ಕ್ಲಾಸು, ಈಗ 7ಕ್ಕೆ ಹಾಕೊಂಡಿನಿ ಆನ್ಲೈನ್, ಆಫ್ಲೈನ್ ಕ್ಯಾನ್ಸಲ್ ಮಾಡಿ. ಹಂಗಾಗಿ ಒಟ್ಟು ಬಿಸಿ ಇರಪ್ಪ ನನ್ನ ಕೇಳಿದ್ರೆ ಅಂದ್ರೆ ಒಟ್ಟು 12 ತಾಸು ಅದ ನಿಮ್ಮ ಪ್ರೊಫೆಷನ್ನಾಗಿ ಬಿಸಿ ಇರ್ಬೇಕು. ನೀವೇನಾರ ಅಂದ್ರೆ ನನಗೆ ನೀವು ಓದಕತ್ತೀರಿ ಅಂದ್ರೆ ಓದೋದ್ರಾಗ ಮಿನಿಮಮ್ 12 ಅವರ್ ಆದ್ರೆ ಬಿಸಿ ಇರ್ಬೇಕು. ನೀವು ಸ್ಟೂಡೆಂಟ್ 12 ಅವರ್ನಾಗ ಏನಾದ್ರೆ ಸ್ಟೂಡೆಂಟ್ ವೃತ್ತಿಗೆ ಬಿಸಿ ಇರ್ಬೇಕು. ಟೀಚರಾಗಿ 12 ಅವರ್ ಬಿಸಿ ಇರ್ಬೇಕು. ಹೌದಾ, ನಿಮ್ದು ಏನ್ ವೃತ್ತಿ ಐತೆ ಆ ವೃತ್ತಿಗೆ 12 ತಾಸು ಬಿಸಿ ಇದ್ರೆ 100% ಏನಂತ ಕಳೆದ ಫಲ ಸಿಗ್ತೈತಿ. ಬಟ್ ಅದು ಬಹಳ ಪ್ರಾಮಾಣಿಕವಾಗಿರ್ಬೇಕು. ಹೆಲ್ತ್ ಚೆನ್ನಾಗಿರ್ತೈತಿ ನೋಡ್ರಿ, ನಿಯತ್ತಾಗಿ ಕೆಲಸ ಮಾಡಿದೀವಿ, ಇನ್ನೊಬ್ರಿಗೆ ಮೋಸ ಮಾಡ್ಲಿಲ್ಲ ಅಂದ್ರೆ ಹೆಲ್ತ್ ಚೆನ್ನಾಗಿರ್ತೈತಿ. ಅದಕ್ಕೆ ನಾವು ಇನ್ನೊಬ್ರಿಗೆ ಮೋಸ ಮಾಡಿ ಏನಾದ್ರು ದುಡಿಯಾಕತ್ತಿದ್ವಿ ಅಂದ್ರೆ ಅವಾಗ ಹೆಲ್ತ್ ಕೈ ಕೊಡ್ತೈತಿ, ಅದಕ್ಕೆ ಕೈ ಕೊಡ್ತೈತಿ. ನಾನಂತ ನೋಡಿ 2000 ಏನಂತ ಕಳೆದಾಗ 17ರಿಂದ ಯಾವ ಗಳಿಗೆಲೆಗೆ ಅಂತ ಕಳೆದಾಗ ಈ ಫೀಲ್ಡಿಗೆ ಕಾಲಿಟ್ಟು ನೆನ್ಕೋತಾ ಇರ್ತೀರ. ಅವತ್ತಿಂದ ಏನಂತ ಕಳೆದಾಗ ಬಿಸಿನೇ ಟೈಮ್ ಏನಂತ ಕಳೆದಾಗ ನಾನು ಹೇಳಿದ್ನಲ್ಲ, ನಮ್ಮ ಪರ್ಸನಲ್ ಲೈಫಿಗೆ ಟೈಮ್ ಸಿಗಲ್ಲ. ಈಗ ಸಮ್ ಟೈಮ್ಸ್ ಊಟ ಏನಂದ್ರೆ ಮಾಡಿ ಕುಂದಿರ್ತಿದ್ನೆ. ಇವತ್ತು ಯಾರೋ ಒಬ್ರು ಟೀಚರ್ ಬಂದಿದ್ರು, ಅವ್ರ ಮತ್ತೆ ಬೆಟ್ಟಾಗಕ್ಕ ಅವ್ರಿಗೆ ಊಟ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ 10 ಗಂಟೆಗೆ ನಿಮ್ನೆಲ್ಲ ಏನಂದ್ರೆ ಈಗ ನಿಮ್ನೆಲ್ಲ ಏನಂತ ಕಳೆದಾಗ ನಿಮ್ಗೊಂದು ಸ್ವಲ್ಪ ಜೋಗಳಾಡಿ ತೊಟ್ಲಕ್ಕೆ ಹಾಕಿ ನಿಮ್ಮನ್ನು ತೂಗಿದ ಮೇಲೆ ನೀವು ಮಕ್ಕಂಡೆ ಅಂದ್ರೆ ಅವಾಗ ಎದ್ದೆ ಅಂದ್ರೆ ಒಂದರ ಟೊಣದು. ಬೇರೆ ಯಾವ ವಿಚಾರ ಬರಂಗಿಲ್ಲ. ಊಟ ಮಾಡ್ರಿ, ಫ್ರೀ ಇದ್ರಿ ಅಂದ್ರೆ ಮಾಡ್ರಿ. ಫ್ರೀ ಇದ್ರಿ ಅಂದ್ರೆ ಅಂತ ಕೇಳಿದಾಗ ಟೈಮ್ ಟು ಟೈಮ್ ಊಟ. ನಾ ಹೇಳಿನಿಲ್ಲ, ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದಿ, ಮನಸ್ಫೂರ್ತಿ ಓದು. ಹೊಟ್ಟೆ ತುಂಬ ಊಟ ಮಾಡ್ಬೇಕು, ಕಣ್ ತುಂಬ ನಿದ್ದಿ ಮಾಡ್ಬೇಕು, ಮನಸ್ಫೂರ್ತಿಯಾಗಿ ಓದ್ಬೇಕು. ಮಕ್ಕಳದಂತೇಳಿಗೆ ಸ್ವಾಮಿಗೆ 8 ಗಂಟೆ 9 ಗಂಟೆ ತನಕ ಬರೋದಲ್ಲ. ಹೌದಾ ಇಲ್ಲ? ಸ್ಟೂಡೆಂಟ್ ಲೈಫ್ ನಾಳೆ ನೀನ್ ಏನಾದ್ರು ದುಡಿಯಾಕತ್ತಿದ್ದಿ, ಬಿಜಿ ಇದ್ದೆ ಅಂತ ತಿಳ್ಕೊ, ಅವಾಗ ನೀ ಎಷ್ಟೊತ್ತು ಬೇಕಾದ್ರೆ ಮಲಗು ನಡಿತೈತಿ. ಹೇಳೋದು ನೀವು ಚೆನ್ನಾಗಿ ದುಡಿಯೋ ಟೈಮ್ನಾಗ ಅಂದ್ರೆ ರಾತ್ರಿ ಮುಂಜಾನೆ 10 ಗಂಟೆ ತನಕ ನೀನು ಯಾರು ಕೇರ್ ಮಾಡಂಗಿಲ್ಲ. ಬಟ್ ಸ್ಟೂಡೆಂಟ್ ಲೈಫ್ನಾಗ ಬೆಳಿಗ್ಗೆ ಯಾರು ಎದ್ದೇಳ್ತೀವಿ ಅವ್ರೇನಂತ ಕೇಳಿದಾಗ ನಾವು ದಿನ ಜಾಸ್ತಿ ಸಿಗ್ತೈತಿ. ಹಗಲೇನಂತ ಕೇಳಿದಾಗ ಜಾಸ್ತಿ ಸಿಗ್ತೈತಿ. ಮೇಲ್ರಾಜ್ ಅವರೇ, ಹೆಂಗೆ ಸರ್ ನಾವು ಓದಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಹೇಗೆ ಮೆಮೊರಿ ಪವರನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು? ಮೆಮೊರಿ ಪವರು ಹೆಚ್ಚಿಗಾಗೋದು ನಾನು ತಿಳ್ಕೊಂಡಂಗೆ ಏನಂತ ಕೇಳಿದಾಗ ಒಂದೇ ಒಂದ್ರಿ ಪ್ರಾಕ್ಟೀಸ್ ನಿಂದ. ಹೌದಾ, ಪ್ರಾಕ್ಟೀಸ್ ನಿಂದ ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕು ಸರ್? ಈಗ ನಾನು ಮಾಡಿದ್ದೆ ಅಂತ ಕೇಳ್ರಿ. ನನ್ನ ಪಾಲಿಸರ್ ನಾನು ಹಂಗ ಮಾಡೋದು ಇನಿಷಿಯಲ್ ಸ್ಟೇಜಲ್ಲಿ. ಇವತ್ತು ಮುಂಜಾನೆ ಸಂಜೆ ತನಕ ನೀವು ಏನು ಓದ್ತಿರಲ್ಲ, ಅವತ್ತಿನ ದಿನ ಸಂಜಿಕೆ ಏನಂತ ಕೇಳಿದಾಗ ಅವತ್ತಿನ ದಿನನೇ ರಿಪೀಟ್ ಮಾಡಿ ಮಲಗಬೇಕು. ಹೆಂಗೆ ರಿಪೀಟ್ ಮಾಡೋದು ಸರ್? ಈಗ ಎಲ್ಲ ರಿಪೀಟ್ ಬರಂಗಿಲ್ಲ, ಜಾಸ್ತಿ ಬರಂಗಿಲ್ಲ ಅಂತ ತಿಳ್ಕೊಳ್ಳಿ. ಈಗ ಮುಂಜಾನೆ ಸಂಜೆ ತನಕ ಓದೋ ಟೈಮ್ನಾಗ ಯಾವ್ಯಾವ ಟಫ್ ಪಾಯಿಂಟ್ ಬರ್ತಾವ ಅಂಥವ್ನ ಏನಂತ ಕೇಳಿದಾಗ ಒಂದು ಸಣ್ಣದ ಹಾಳೆಗೆ ಏನಂತ ಕೇಳಿದಾಗ ನೋಟ್ಸ್ ಮಾಡ್ಕೊಳ್ಳೋದು. ಈ ಥರ ಸಣ್ಣದ ಹಾಳೆಗೆ ಏನು ಮಾಡೋದು, ನೋಟ್ಸ್ ಮಾಡ್ಕೊಳ್ಳೋದು. ಈ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಏನಂತ ಕೇಳಿದಾಗ ಎಲ್ಲ ದಿನಚರಿ ಮುಗೀತು ಅಂತ ತಿಳ್ಕೊಂಡಿದ್ದು. ಫಾರ್ ಎಕ್ಸಾಂಪಲ್ ಏನಾದ್ರೆ ನೀವು ದಿನ 10 ಗಂಟೆಗೆ ಮಲಗೋರಿದ್ರಿ ಅಂತ ತಿಳ್ಕೊಳ್ಳಿ. ಓಕೆ, 10 ಗಂಟೆಗೆ ಮಲಗೋರಿದ್ರು, 9 ಗಂಟೆಗೆ ನಿಮ್ಮ ಮೊಬೈಲು ಹಾಳು ಮೂಳು ಎಲ್ಲ ಸ್ವಿಚ್ ಆಫ್ ಮಾಡಿ ಮುಗಿಸ್ಬಿಡ್ಬೇಕು. ಎಲ್ಲ ಯಾರ್ಯಾರು ಗುಡ್ ನೈಟು, ಗುಡ್ ಮಾರ್ನಿಂಗು, ಯಾರ್ಯಾರು ಮಲಗಿಸ್ಬೇಕು ಅವೆಲ್ಲ ಏನಾದ್ರು 9 ಮುಗೀತು. ಈ ಅರ್ಧ ಗಂಟೆಯನ್ನು ನಿನ್ನ ಪರ್ಸನಲ್ ಲೈಫಿಗೆ ರಿಸರ್ವ್ ಮಾಡ್ಬೇಕು. ಅಲ್ಲ, ಈಗ ಅರ್ಧ ಗಂಟೆದಾಗ ಏನ್ ಮಾಡ್ಬೇಕು, ಮುಂಜಾನೆ ಸಂಜೆ ತನಕ ನೀವು ಏನೇನ್ ದಿನಚರಿ ಮಾಡಿರಿ ಅದೆಲ್ಲ ನೆನಪು ಮಾಡ್ಕೋಬೇಕು. ಫಸ್ಟ್ನೇ ದಿನ ಓದಿದ್ ನೆನಪಾಗಲ್ಲ, ದಿನಚರಿ ನೆನಪು ಮಾಡ್ಕೋಬೇಕು. ಮುಂಜಾನೆ ಎದ್ದು ಬ್ರಷ್ ಮಾಡಿದೆ, ಸ್ನಾನ ಮಾಡಿದೆ, ಆಮೇಲೆ ಅಂತ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ, ಆಮೇಲೆ ಟಿಫನ್ ಮಾಡಿದೆ, ಆಮೇಲೆ ಫ್ರೆಂಡ್ಸ್ ಭೇಟಿ ಆದ್ರು, ಆಮೇಲೆ ಕ್ಲಾಸಿಗೆ ಹೋದೆ, ಕಾಲೇಜಿನಾಗ ಭೇಟಿ ಆದ್ರೆ, ಅವ್ರು ಭೇಟಿ ಆದ್ರು, ಟೀಚರ್ ಭೇಟಿ ಆದ್ರು. ಹಿಂಗೆ ಮುಂಜಾನೆ ಸಂಜೆ ತನಕ ನೀವು ಏನೇನ್ ಮಾಡಿರಿ ಅನ್ನೋದು ಒಂದು 8 ದಿನ ನೆನಪು ಮಾಡ್ಕೊಳ್ರಿ. ಇನಿಷಿಯಲ್ ಸ್ಟೇಜಲ್ಲಿ 8 ದಿನ ನೆನಪು ಮಾಡ್ಕೊಂಡ್ರಿ ಅಂದ್ರೆ ಅವಾಗ ಅದರಲ್ಲಿ ಬಹಳ ಟೈಮ್ ಪೋಲಾಗಿರ್ತೈತಿ. ಯಪ್ಪ, ನನ್ನ ಜೀವನದಾಗ ನಾನು ಏನು ಅತಿ ಹೆಚ್ಚು ಬರೀ ಟೈಮ್ ವೇಸ್ಟ್ ಮಾಡಿಲ್ಲ ಅಂತ ಅನಿಸ್ತೈತಿ. ಅವಾಗ 9ನೇ ದಿನಕ್ಕೆ ಓದಿದ್ ನೆನಪು ಮಾಡ್ಕೊಳಕ್ ಟ್ರೈ ಮಾಡ್ಬೋದು. ಓದಿದ್ ನೆನಪು ಮಾಡ್ಕೊಳ್ಳೋದು ಮನುಷ್ಯ ನಮ್ಮ ತಪ್ಪಿನ ಅರಿವು ನಮ್ಗೆ ಆಗ್ಬೇಕಲ್ಲ. ನಮ್ಮ ತಪ್ಪಿನ ಅರಿವು ನಮ್ಗೆ ಆಗ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಅಂದ್ರೆ ವಿಚಾರ ಮಾಡ್ಬೇಕು. ಅವತ್ತಿನ ದಿನ ಈ ಅರ್ಧ ಗಂಟೆ ಅದನ್ನ ಮಾಡ್ರಿ, ಅರ್ಧ ಗಂಟೆ ಮಾಡ್ರಿ. ತಪ್ಪು ಮಾಡಿದ್ದು ಭಾಳ ಇತ್ತು ಅಂತ ಹೇಳ್ಕೊಂಡು ನಿದ್ದೆ ಬರಂಗಿಲ್ಲ ಬೆಳತನ. ಓಕೆ, 8 ದಿನ ಅದನ್ನ ಮಾಡ್ರಿ ಕಂಪಲ್ಸರಿ. ಅವಾಗ ನೆನಪಿನ ಶಕ್ತಿ ಏನಂದ್ರೆ ಹೆಚ್ಚಿಗೆ ಮಾಡ್ಕೋಬೋದ್ರಿ ಮೇಲ್ರಾಜ್ ಅವ್ರು. ಯಾಕಂದ್ರೆ ಓದಿದ್ದಾದ್ರೆ ಸಡನ್ಲಿ ನೆನಪಿಗೆ ಬರಲ್ಲ. ನೋಡಿದ್ದು, ಕೇಳಿದ್ದು, ಯಾರು ನಿನಗೆ ಏನಾರು ಅಂದದ್ದು, ಮೆಸೇಜ್ ಮಾಡಿದ್ದು, ಮತ್ತೆ ಯಾರು ಮೆಸೇಜ್ ಮಾಡ್ತಾರ ಅಂತೇಳಿ ಕಾಯ್ಕೊಂತ ಕುಂತದ್ದು ಜಾಸ್ತಿ ಬರ್ತದೆ. ಆ ಇನ್ಸಿಡೆಂಟ್ಗಳನ್ನ ನೆನಪು ಮಾಡ್ಕೊಂತ ಹೋದ್ರಿ. ಅವಾಗ ಏನಾಗುತ್ತೆ,
ಇದು ಒಂದು ಸೂತ್ರ. ಇನ್ನೊಂದು ಸೂತ್ರ ಏನ್ ಗೊತ್ತೇನ್ರಿ, ಬಟ್ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾ, ಮತ್ತೆ ಹಂಗಿದ್ರೆ ಹೇಳ್ತೀನಿ ನಾನು. ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ನಾ ಫಾಲೋ ಮಾಡಿದ್ದದು ಏನು ಸರ ಅಂತ ಕಾದಾಗ ಏನಂದ್ರೆ, ಇಲ್ಲಿ ಇದು ದಿನದ ಇದು ಈ ಕಡೆ ಏನ್ ಮಾಡ್ದಂದ್ರೆ, ಪ್ರತಿನಿತ್ಯ ದಿನದಲ್ಲಿ 10 ತಪ್ಪುಗಳನ್ನ ಪಟ್ಟಿ ಮಾಡ್ಬೇಕು. ತಪ್ಪುಗಳ ಪಟ್ಟಿ ಮಾಡ್ಬೇಕು. ಅಂದ್ರೆ ಇವತ್ತು ನಾ ಏನ್ 10 ಮಿಸ್ಟೇಕ್ಸ್ ಮಾಡಿನಲ್ಲ, ಆ 10 ಮಿಸ್ಟೇಕ್ಸ್ ಗಳನ್ನ ಪಟ್ಟಿ ಮಾಡ್ಕೊಂತ ಹೋಗ್ಬೇಕು. ಇವತ್ತು 10 ಮಿಸ್ಟೇಕ್ಗಳು, ಇವತ್ತು 10 ಮಿಸ್ಟೇಕ್ಗಳು ಪಟ್ಟಿ ಮಾಡ್ಬೇಕು. ಈ ತಪ್ಪುಗಳನ್ನ ನಾಳೆಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು. ಇವತ್ತೇನ್ ತಪ್ಪು ಮಾಡ್ತೀನಲ್ಲ, ಇವತ್ತು ಮಾಡಿರುವಂತ ತಪ್ಪುಗಳನ್ನ ನಾಳೆಗೆ ಮಾಡಬಾರ್ದು ಅನ್ನೋದು. ಬಹಳ ಏನ್ ಸಣ್ಣ ಸಣ್ಣ ತಪ್ಪುಗಳಿರ್ತಾವ. ಈ ಫಾರ್ ಎಕ್ಸಾಂಪಲ್, ನೀ ಜಲ್ದಿ ಎದ್ದೇಳಲ್ಲ ಅಂತ ತಿಳ್ಕೊಂಬ ರಶ್ಮಿ. ನೀ ಚೆನ್ನಾಗಿ ಜಲ್ದಿ ಎದ್ದೇಳಂಗಿಲ್ಲ ಅಂದ್ರೆ ಅದೊಂದು ತಪ್ಪಲ್ಲ. ಚೆನ್ನಾಗಿ ನೀ ಜಲ್ದಿ ಎದ್ದೇಳವಲ್ಲಿ ಅಂದ್ರೆ ನಿಂದೊಂದು ಮಿಸ್ಟೇಕ್. ಎದ್ದ ಮೇಲೆ ಅಂದ್ರೆ ಒಂದು ತಾಸು 2 ತಾಸು ಬರೀ ಮೊಬೈಲ್ ಇಟ್ಕೊಂಡು ಕುಂದಿರ್ತೀಯ, ಅದೊಂದು ನಿನ್ ಮಿಸ್ಟೇಕ್. ಹೌದಾ, ಅದು ನಿಂದೊಂದು ಮಿಸ್ಟೇಕ್. ಆಮೇಲೆ ಏನಂತ ಕೇಳಿದಾಗ, ಅನ್ನೆಸೆಸರಿ ಪಾಲ್ತು ಮಂದಿಗೆಲ್ಲ ಫೋನ್ ಹಚ್ಕೊಂಡು ಕುಂದಿರ್ತೀವಿ, ಪಾಲ್ತು ಮಂದಿಗೆಲ್ಲ ಟೈಮ್ ಕೊಟ್ಕೊಂತ, ಅದು ನಮ್ಮ ಮಿಸ್ಟೇಕ್ ಅಲ್ಲ. ಅಂದ್ರೆ ಕರಿಯರ್ ಮರ್ತು ಬಿಟ್ಟಿವಿ ನಾವು. ಊಟಕ್ಕೆ ಕುಂತೀವಿ ಅಂತ ತಿಳ್ಕೊಳ್ರಿ, ಸುಮ್ಮನೆ ಒಂದ್ 2 ತಾಸು ಊಟ ಮಾಡಿಬಿಡೋದು, ಅದು ನಮ್ಮ ಮಿಸ್ಟೇಕ್. ಅದೇ ನನ್ನ ಮಿಸ್ಟೇಕ್. ಮತ್ತೆ ಓದ್ತೀನಿ ಸರಿ, ಓದಿದ್ದು ನೋಟ್ಸ್ ಮಾಡ್ಕೊಳ್ಳಲ್ಲ, ಅದು ನನ್ನ ಮಿಸ್ಟೇಕ್. ಓದಿದ್ದು ರಿವಿಷನ್ ಮಾಡಲ್ಲ, ಅದು ನನ್ನ ಮಿಸ್ಟೇಕ್. ಓದಿದ್ದೇನಾದ್ರೆ ಅದನ್ನ ರಿವಿಷನ್ ಮಾಡಲ್ಲ, ಅದು ನನ್ನ ಮಿಸ್ಟೇಕ್. ಜಾಸ್ತಿ ನೀರು ಕುಡಿಯಂಗಿಲ್ಲ, ಅದು ನಮ್ಮ ಮಿಸ್ಟೇಕ್. ಜಾಸ್ತಿ ಏನಂತ ಕೇಳಿದಾಗ ನೀರು ಕುಡಿಯಂಗಿಲ್ಲ, ಅದು ನಮ್ಮ ಮಿಸ್ಟೇಕ್. ಅನ್ನೆಸೆಸರಿ ಏನಂತ ಕೇಳಿದಾಗ, ಹೌದಾ, ಇವು ಕೆಲಸಕ್ಕೆ ಬರ್ಲಾರ್ದವ್ರ ಬಗ್ಗೆ ಏನಂತ ಕೇಳಿದಾಗ ವಿಚಾರ ಮಾಡ್ತಿರ್ತೀವಿ, ಅದು ನಮ್ಮ ಮಿಸ್ಟೇಕ್. ಇಂಥವು ನಿನಗೆ ಯಾವ ತಪ್ಪು ಅನಿಸ್ತಾವ, ಇದು ನನಗೆ ತಪ್ಪು ಅನ್ಸಕತ್ತೈತೆ ಅಂದ್ರೆ ಅಂಥವು ಮಿನಿಮಮ್ 10 ಪಟ್ಟಿ ಮಾಡ್ಬೇಕು. ಅದರಲ್ಲಿ ಮೇಜರ್ ಇರ್ಬೇಕಾ ಮಿತ್ತವು. ಅಂದ್ರೆ ನಾವು ದಿನಕ್ಕೆ ಅನ್ನೋದ್ರೆ ನಮ್ಗೆ ತಿಳಿಲಾರ ತಪ್ಪುಗಳು 100 ಆಗ್ಬೋದು. ತಿಳಿದು ಏನಂತ ಕೇಳಿದಾಗ 10 ತಪ್ಪುಗಳನ್ನ ಕೇಳಿದಾಗ ಪಟ್ಟಿ ಮಾಡ್ತೇವೆ. 10 ತಪ್ಪುಗಳನ್ನ ಏನ್ ಮಾಡ್ಬೇಕು, ಪಟ್ಟಿ ಮಾಡ್ಬೇಕು. ಆ ದಿನ ಇವತ್ತು 10 ತಪ್ಪುಗಳು ಮಾಡಿದ ಆಳಿ ಇರ್ಬೇಕು. ಇನ್ಮೇಲೆ ಹೆಂಗೆ ಅದನ್ನ ಅರ್ಧೋಗಿಬಾರ್ದು. ನಾಳೆಗೆ 10 ತಪ್ಪು, ನಾಳೆ 10 ತಪ್ಪು, ಅಟ್ಲೀಸ್ಟ್ ಒಂದು 10 ದಿನ ಇದನ್ನ ಈ ಪಟ್ಟಿ ಮಾಡಿ. 10 ದಿನ ಪಟ್ಟಿ ಮಾಡು. 11ನೇ ದಿನಕ್ಕೆ ನಿನ್ನಲ್ಲಿ ಎಷ್ಟು ಸುಧಾರಣೆಗಳು ಬಂದಿರ್ತಾವ ನೋಡು. ಈ ಸುಧಾರಣೆಗಳು ಬರ್ಲಿಲ್ಲ ಅಂತಾನೆ ತಿಳ್ಕೊಳ್ಳೋಣ ನಾವು ಪೂರ್ತಿ. ನಾವು ಬಿಡಕ್ಕಾಗಲ್ಲ ಅಂತ ತಿಳ್ಕೊ. ಅಟ್ಲೀಸ್ಟ್ ನಿನಗೆ ಆ ತಪ್ಪು ಮಾಡಕ್ ಹೋದಂಗೆಲ್ಲ ಇದು ಅಡ್ಡ ಬರ್ತೈತಿ. ಯಪ್ಪ, ನಾನು ನಿನ್ನೆ ಅನ್ಕೊಂಡಿದ್ದೇನೆ ಮಾಡಬಾರ್ದು ಅಂತ ಮತ್ತೆ ಮಾಡಕತ್ತೆ ನಾವು. ಅದು ಒಂಥರ ರೂಢಿ ಆದಂಗೆಲ್ಲ ಏನಾಗ್ಬಿಡ್ತೈತಿ ಅಂದ್ರೆ ಆಟೋಮೆಟಿಕ್ಲಿ ನಾವು ತಪ್ಪುಗಳ ಸಂಖ್ಯೆ ಕಡಿಮೆ ಆಕಾವ. ಹೌದಾ, ತಪ್ಪುಗಳ ಸಂಖ್ಯೆ ಏನಾಗ್ತಾವ, ಕಡಿಮೆ ಆಕಾವ. ಇದನ್ನಂತೂ ಅವತ್ತಿನ ದಿನದ ಓದು ಅವತ್ತೇ ರಿವಿಷನ್ ಮಾಡ್ಕೋಬೇಕು. 1ನೇದ್ದು. 2ನೇದ್ದು, ಅವತ್ತು ದಿನ ಮಾಡಿರ್ತಕ್ಕಂಥ 10 ತಪ್ಪುಗಳನ್ನ ಅಂತ ಕೇಳಿದಾಗ 10 ತಪ್ಪುಗಳನ್ನ ಬಿಡ್ಬೇಕು. ಓಕೆ, ಎಸ್, ಇದನ್ನ ಕಂಟಿನ್ಯೂ ಮಾಡ್ರಿ. ಹೌದಾ, ಅದನ್ನೇನಾದ್ರೆ ಕಂಟಿನ್ಯೂ ಮಾಡ್ರಿ. 1ನೇದ್ದು. ಓಕೆ, 2ನೇದು ಏನಂದ್ರೆ, ಒಂದು ವಾರ ತನ ಇದ್ರಂಗೆ ಏನ್ ಮಾಡಿರ್ತಿದಿಲ್ಲ, ವಾರದಾಗ ಒಂದಿನ ಟೋಟಲ್ ಒಂದಿನ ಫ್ರೀ ಇಟ್ಕೋಬೇಕು. ವಾರದಾಗ ಒಂದಿನ ಏನಂದ್ರೆ ಒಂದಿನ ಫ್ರೀ. ಅವತ್ತಿನ ದಿನ ಏನ್ ಮಾಡೋದಂದ್ರೆ ಬಟ್ಟೆ ತೊಳೆಯೋದು. ಹೌದಾ, ಬಟ್ಟೆ ತೊಳೆಯೋದು. ಅದಾದ್ಮೇಲೆ ಏನ್ ಮಾಡೋದಂದ್ರೆ, ಒಂದು ಮೂವಿಗೆ ಏನಾದ್ರು ನೋಡೋ ಹ್ಯಾಬಿಟ್ಸ್ ಇದ್ರೆ ಒಂದು ಮೂವಿ ನೋಡ್ಕೊಳ್ಳೋದು. ಅದಾದ್ಮೇಲೆ ಅದೇನಂತ ಕೇಳಿದಾಗ, ಅದಾದ್ಮೇಲೆ ಈ ಒಂದು ವಾರ ಏನೇನು ಮಾಡಿರ್ತೇನೆ ನೋಡು ವರ್ಕ್, ಅವತ್ತಿನ ದಿನ ರಿವಿಷನ್ ಮಾಡೋದು. ಅವತ್ತಿನ ದಿನ ರಿವಿಷನ್ ಮಾಡೋದು. ನಾವು ಒಂದು ವಾರದ ಓದು, ಹೌದಾ, ದಿನದ ಓದು ದಿನದ ಅಂತ್ಯದಲ್ಲಿ ರಿವಿಷನ್ ಆಗ್ಬೇಕು. ಒಂದು ವಾರದ ಓದು ವಾರ ಹಂತದಲ್ಲಿ ರಿವಿಷನ್ ಆಗ್ಬೇಕು. ಯಾಕಂದ್ರೆ ನೀ ಹಂಗ ಓದ್ಕೊಂತ ಓದಿ ವರ್ಷಾನ ಗಂಟ್ಲೆ ಅಂದ್ರೆ ಮತ್ತೆ ಹಿಂದೇನ್ ಓದಿದ್ದಿ ಅಂತ ಗೊತ್ತಾಗ್ಬೇಕಲ್ಲ. ಹಿಂದೇನ್ ಓದಿದ್ದಿ ಏನೇನಿಲ್ಲ ಅಂತ ಗೊತ್ತಾಗ್ಬೇಕಲ್ಲ. ಸುಮ್ನೆ ಓದ್ಕೊಂತ ಮುಂದಕ್ಕೆ ಓದಿ ಏನ್ ಜಾಸ್ತಿ ಐತಿ ಏನಿಲ್ಲ ಅಂತ ಗೊತ್ತಾಗ್ಬೇಕಲ್ಲ. ಒಂದು ವಾರದ ಓದು ವಾರಾಂತ್ಯದಲ್ಲಿ ಏನಾಗ್ಬೇಕು, ರಿವಿಷನ್ ಆಗ್ಬೇಕು. ವಾರಾಂತ್ಯದಲ್ಲಿ ಏನಾದ್ರು ರಿವಿಷನ್ ಆಗ್ಬೇಕು. ಒಂದಿನ ಕರೆಕ್ಟ್ 6 ದಿನ ಶಿಸ್ತಾಗಿ ಓದೋದು. ಒಂದಿನ ಅಂತ ಕಳೆದ ಮೈಂಡ್ ಫ್ರೀ ಇಟ್ಕೊಳ್ಳೋದು. ಮೈಂಡ್ ಫ್ರೀ ಅಂದ್ರೆ ಏನ್ ಪೂರ್ತಿ ಏನಂತ ಕೇಳಿದಾಗ ಅದಲ್ಲ. ವಾಟ್ ಏನಂತ ಕೇಳಿದಾಗ ಅವತ್ತಿನ ದಿನ ಒಂದು ವಾರ ಮಾಡಿದ್ರೆ ರಿವಿಷನ್ ಮಾಡೋದು. ಓಕೆ, ಎಸ್, ಇದ್ರಂಗ ಒಂದು ತಿಂಗಳ ಮಾಡ್ರಿ. ತಿಂಗಳದಾಗ ಒಂದ್ ತಿಂಗಳು ಏನೇನ್ ಕೆಲಸ ಮಾಡಿದ್ರೆ ಅದೆಲ್ಲ ಒಂದು ತಿಂಗಳ ಹಂತದಲ್ಲಿ ರಿವಿಷನ್ ಮಾಡೋದು. ತಿಂಗಳ ಹಂತದಲ್ಲಿ ಅಂತ ಕೇಳಿದಾಗ ರಿವಿಷನ್ ಮಾಡೋದು. ಈ ಕರೆಕ್ಟ್ ಆಗಿ ಇದನ್ನ ಒಂದು 100 ದಿನ ನಾವೇನಾದ್ರು ಈ ಸ್ಟ್ರಾಟಜಿ ಫಾಲೋ ಮಾಡಿದ್ವಿ ಅಂತ ತಿಳ್ಕೊಳ್ತೀವಿ. ಇದು 100 ಡೇಸ್ ಚಾಲೆಂಜ್. 100 ಡೇಸ್ ಏನಂದ್ರೆ ಚಾಲೆಂಜ್. ಇದು ಯಾರು 100 ಡೇಸ್ ಚಾಲೆಂಜ್ ಅಂತ ಕೇಳಿದಾಗ ಸ್ಟ್ರಾಂಗ್ ಆಗಿ ಇಶ್ಯೂ ಮಾಡ್ಕೊಂತೀರಿ, ಅವ್ರು ಏನಂತ ಕೇಳಿದಾಗ ಲೈಫಲ್ಲಿ ಒಂದೇನಂತ ಕೇಳಿದಾಗ ನಾವು ಅನ್ಕೊಂಡಿರುವಂತ ಗೋಲ್ ರೀಚ್ ಆಗ್ಬೇಕು. ಆಮೇಲೆ ಇನ್ನೊಂದು ಕಾಂಪಿಟೇಟಿವ್ ಫೀಲ್ಡ್ ಹೆಂಗಿರ್ತದೆ ಗೊತ್ತ್ರಿ, ಇನ್ನೊಬ್ಬರು ನಂಬಿಸೋದಕ್ಕೋಸ್ಕರ ಓದಬಾರ್ದು. ಅದು ತಲೆಗಿರ್ಲಿ, ಭಾಳ ಸೀರಿಯಸ್. ಹುಡುಗರು ಹೆಂಗಿರ್ತಾವ ಅಂತ ಕೇಳಿದಾಗ ಭಾಳ ಜನ ಹುಡುಗರು, ಇದು ಸೈಕಾಲಜಿಕಲ್ ಥಾಟ್. ಇದು ಬೇರೆದವ್ರು ನಮ್ಮ ಬಗ್ಗೆ ಏನಾರು ಅನ್ಕೊಂತಾರ ಅಂತೇಳಿ ನಮ್ಮ ರೂಮೆಂಟ್ ಏನಾದ್ರು ದಿನ 12 ಗಂಟೆಗೆ ಮಲಗ್ತಾಳ ಅಥವಾ 12 ಗಂಟೆಗೆ ಮಲಗ್ತಾನ, ನಾನು ಹೆಂಗಾರ ಮಾಡಿ ಅತ್ನ ಕೂಡ ಆತ ಮಲಗಿದ ಮೇಲೆ ಅಥವಾ ಏನಾದ್ರು ಅವತ್ತು ಮಲಗಿದ ಮೇಲೆ ಮಲಗಬೇಕು ಅಂತೇಳಿ ಇವು 12 ಗಂಟೆ ನಿದ್ದೇಳ್ತಾವ. ಮಾಡಬೇಡಿ, ಹಂಗೆ ಯಾವತ್ತು ಮಾಡಬಾರ್ದು. ಇನ್ನೊಬ್ಬರಿಗೋಸ್ಕರ ಯಾವತ್ತು ಓದಬಾರ್ದು. ನಮಗಾಗಿ ನಾವು ಓದ್ಬೇಕು. ಮನ್ಯಾಗ ಅಪ್ಪ ಬೈತಾರ, ಅಮ್ಮ ಬೈತಾರ, ಹೌದಾ, ತಂಗಿ ಬೈತಾಳ, ತಮ್ಮ ಬೈತಾನ, ಹುಡುಗ ಬೈತಾನ, ನೋಡಿ ಅದೆಲ್ಲ ಹೇಳಂಗಿಲ್ಲ. ಸುಮ್ ಕುಂತ್ಕೊಂಡು ಏನಂತ ಕೇಳಿದಾಗ ನಮಗೆ ತೃಪ್ತಿ ಆಗೋ ರೀತಿಯಲ್ಲಿ ಓದ್ಬೇಕು ಅನ್ನೋದು ನಾನು ಪಾಲಿಸಿ. ಇನ್ನೊಬ್ರು ನಮ್ಸಕ್ಕೆ ಏನಾದ ಹೇಳ್ರಿ ಇಲ್ಲಿ, ಇನ್ನೊಬ್ರು ನಮ್ಸಕ್ಕೆ ಏನಂತ ಕೇಳಿದಾಗ. ಆಮೇಲೆ ಫಾಲ್ತು ಟೈಮ್ ವೇಸ್ಟ್ ಮಾಡಬಾರ್ದು. ಒಂದನೇದ್ದು. ಇನ್ನೊಂದನೇದ್ದು ಏನಂದ್ರೆ
ನಾನು ಭಾಳ ಸೀರಿಯಸ್ನೆಸ್. ನಿಮಗೆ ಯಾರು ಓದ್ಸಕತ್ತಾರ ಅವ್ರಿಗೆ ಸುಳ್ಳು ಹೇಳ್ಬಾರ್ದು. ನಾವು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮನ್ನ ಯಾರು ಅಂತ ಕೇಳಿದ ದುಡ್ಡು ಕೊಟ್ಟು ಓದ್ಸಕತ್ತಾರ ಅವ್ರಿಗೆ ಸುಳ್ಳು ಹೇಳ್ಬಾರ್ದು. ಪ್ರತಿಯೊಂದು ಮ್ಯಾಟ್ರ್ ಆಗ್ತಾವ್ರಿ. ಯಾಕಂದ್ರೆ ನೀ ಸುಳ್ಳು ಹೇಳಿದ್ರೆ ನಿನ್ ಮನಸ್ಸು ಸ್ಟೇಬಲ್ ಇರಂಗಿಲ್ಲ. ನೀನ್ ಎಷ್ಟು ಸುಳ್ಳು ಹೇಳ್ತೀಯ ನೋಡೋ ಅಷ್ಟು ನಿನ್ ಮೈಂಡ್ ಅಂತ ಕಳೆದಾಗ ಸ್ಟೇಬಲ್ ಇರಂಗಿಲ್ಲ. ಬರೀ ಕ್ರಿಮಿನಲ್ ಬಗ್ಗೆ ವಿಚಾರ ಮಾಡ್ತಿರ್ತೈತಿ. ಯಾಕಂದ್ರೆ ಅವ್ರು ಬಂದಾಗ ಆಕ್ಟಿಂಗ್ ಮಾಡ್ಬೇಕಲ್ಲ. ಸುಳ್ಳು ಹೇಳ್ಕೊಂತ ಹೋದೆ ಅಂದ್ರೆ ನೆಕ್ಸ್ಟ್ ಅದನ್ನ ಮ್ಯಾನೇಜ್ ಮಾಡ್ಬೇಕಲ್ಲ. ಗೋಮುಖ ವ್ಯಾಘ್ರನ ಹಾಗೆ ಬದುಕಬಾರದು. ನನ್ನ ಕೇಳಿದ್ರೆ ನಾನು ಯಾರು ಇದನ್ನ ಕೇಳಿದಾಗ ನಾನು ಯಾರಿಗೂ ಫಾಲೋ ಮಾಡಂಗಿಲ್ಲ. ಬಟ್ ಫ್ಯಾಕ್ಟ್ಗಳಿವೆಲ್ಲ ಇವೆಲ್ಲ ಏನಂತ ಕೇಳಿದಾಗ ಸತ್ಯಗಳು, ಕಹಿ ಸತ್ಯಗಳು. ಬಹಳ ಜನರಿಗೆ ಇನಿಷಿಯಲ್ ಸ್ಟೇಜ್ ಇವನ್ನೆಲ್ಲ ಬಿಡಕ್ಕಾಗಲ್ಲ ಕರೆ. ಬಟ್ ನಾನೇನು ಹೇಳೋದು ಅಂತ ಕೇಳಿದಾಗ, ನೆಕ್ಸ್ಟ್ ನಾನೇನು ಹೇಳಿದೆ ಅಂತ ಕೇಳಿದಾಗ ನೀವು ಚೇಂಜ್ ಆಗ್ಬೇಕಂದ್ರೆ ಇದನ್ನ ಮಾಡ್ಬೇಕು. ಓಕೆ, ಮಳೆ ರಾಜರಿ. ಓಕೆ, ಥ್ಯಾಂಕ್ ಯು ರಪ್ಪ.